ಸ್ಟೂಡೆಂಟ್ಸ್, ಈಗ ನಾವು ಎಕ್ಸಸೈಸ್ 3.1 ಕ್ವಶನ್ ನಂಬರ್ 6 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಗಿವನ್ ದ linear equation 2x plus 3y minus 8 is equal to 0. Write another linear equation in two variables such that geometrical representation of the pair so formed is ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಗಿವನ್ ಇಕ್ವೇಶನ್ ಏನು ಕೊಟ್ಟಿದ್ದಾರೆ, 2x plus 3y minus 8 is equal to 0 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಅದ್ರ ಪೇರ್ ಇನ್ನೊಂದು ಇಕ್ವೇಶನ್ ಏನಿರುತ್ತಲ್ಲ ಅದನ್ನ ನಾವೇ ಫಾರ್ಮ್ ಮಾಡಿ ನಾವೇ ಬರ್ಕೋಬೇಕು. ಯಾವ ತರ ಬರ್ಬೇಕಂದ್ರೆ, ನಾವು ಈ ರೇಷಿಯೋಸ್ ಏನಿದಾವಲ್ಲ a1 ಡಿವೈಡೆಡ್ ಬೈ a2 ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಅಂತ ಈ ತರ ಬಂದ್ರೆ ಲೈನ್ಗಳು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ತಾವಲ್ಲ. ಈಗ ಆ ರೇಷಿಯೋಸ್ ಏನ್ ಬರ್ಬೇಕಂದ್ರೆ ಆ ರೇಷಿಯೋ ಅಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆರ ಬರಬೇಕು, ಅಥವಾ ಪ್ಯಾರಲಲ್ ಲೈನ್ಸ್ ಬರಬೇಕು, ಅಥವಾ ಕೋ ಇನ್ಸಿಡೆಂಟ್ ಲೈನ್ಸ್ ಬರಬೇಕು. ಆ ತರ ನಾವು ಇಕ್ವೇಶನ್ ಅನ್ನ ಫಾರ್ಮ್ ಮಾಡಿ ಬರ್ಕೋಬೇಕಾಗುತ್ತೆ. ಈಗ ಇದು ಗಿವನ್ ಇಕ್ವೇಶನ್ ಇದೆಯಲ್ಲ ಅದ್ರ ಪೇರ್. ಈಗ ಈ ತರ ರೇಷಿಯೋ ಬಂದ್ರೆ a1 ಡಿವೈಡೆಡ್ ಬೈ a2 ನಾಟ್ ಈಕ್ವಲ್ ಟು, ಈ ತರ ರೇಷಿಯೋಸ್ ಬಂದ್ರೆ a1 ಡಿವೈಡೆಡ್ ಬೈ a2 ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಅಂತ ರೇಷಿಯೋಸ್ ಬಂದ್ರೆ ಲೈನ್ಗಳು ಇಂಟರ್ಸೆಕ್ಟಿಂಗ್ ಲೈನ್ಸ್ಗಳು ಆಗಿರುತ್ತವೆ. ಮತ್ತೆ ಲೈನ್ಗಳು ಈ ತರ, ಈಗ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ರೆ ಒಂದೇ ಒಂದು ಸೊಲ್ಯೂಷನ್ ಬರುತ್ತದೆ, ಅದನ್ನ ನಾವು ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರೆಯುತ್ತೇವೆ. ಈಗ ಈ ತರ ರೇಷಿಯೋ ಬರುವ ಹಾಗೆ ನಾವು ಇಕ್ವೇಶನ್ ಅನ್ನ ಬರ್ಕೋಬೇಕು. ಈಗ a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಇಸ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಅಂತ ನಾವು ಇಲ್ಲಿ ಇಕ್ವೇಶನ್ ಅನ್ನ ನಾವೇ ಈ ಇಕ್ವೇಶನ್ಗೆ ಇದು ಕರೆಕ್ಟ್ ಆಗಿ ಈ ಇಕ್ವೇಶನ್ ಬರುವ ಈ ರೇಷಿಯೋಸ್ ಬರೋ ತರ ನಾವು ಇಕ್ವೇಶನ್ ಅನ್ನ ಬರ್ಕೋಬೇಕಾಗುತ್ತದೆ. ಅದು ಈ ತರ ಇಕ್ವೇಶನ್ ಈ ತರ ರೇಷಿಯೋಸ್ ಬಂದ್ರೆ ಲೈನ್ ಏನಾಗಿರ್ತವೆ, ಕೋ ಇನ್ಸಿಡೆಂಟ್ ಲೈನ್ಸ್ ಆಗಿರ್ತವೆ. ಅಂದ್ರೆ ಒಂದ್ರ ಮೇಲೆ ಒಂದು, ಎರಡು ಲೈನ್ಗಳು ಒಂದ್ರ ಮೇಲೆ ಒಂದು ಬಂದಿರುತ್ತವೆ. ಅದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಅದಕ್ಕೆ ಮೆನಿ ಸೊಲ್ಯೂಷನ್ ಇರುತ್ತದೆ. ಮತ್ತೆ ಇನ್ನೊಂದು ಏನು ಇದೆಯಲ್ಲ, ಇನ್ನೊಂದು ಇಕ್ವೇಶನ್ ಏನು ಬರ್ಕೋಬೇಕಾಗುತ್ತದೆ, a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಇಸ್ ಈಕ್ವಲ್ ಟು ನಾಟ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಬರುವ ಹಾಗೆ ನಾವು ಇಕ್ವೇಶನ್ ಅನ್ನ ಬರ್ಕೋಬೇಕಾಗುತ್ತದೆ. ಅದು ಲೈನ್ಸ್ ಏನಾಗಿರುತ್ತವೆ ಅಂದ್ರೆ ಈ ತರ ಇಕ್ವೇಶನ್ ಈ ತರ ರೇಷಿಯೋಸ್ ಬಂದ್ರೆ ಲೈನ್ಸ್ಗಳು ಪ್ಯಾರಲಲ್ ಆಗಿರುತ್ತವೆ. ಅದನ್ನ ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ನೋ ಸೊಲ್ಯೂಷನ್ ನಮಗೆ ಸಿಗುವುದಿಲ್ಲ. ಈಗ ನಾವು ಈ ತರ ರೇಷಿಯೋಗಳು ಬರಬೇಕು. ಆ ತರ ನಾವು ಇಕ್ವೇಶನ್ ಇನ್ನೊಂದು ಇಕ್ವೇಶನ್ ಅನ್ನ, ಈ ಗಿವನ್ ಇಕ್ವೇಶನ್ ಅನ್ನು ಬಿಟ್ಟು ಇನ್ನೊಂದು ಇಕ್ವೇಶನ್ ಅನ್ನ, ಅದ್ರ ಪೇರ್ ಇಕ್ವೇಶನ್ ಅನ್ನ ಈ ತರ ರೇಷಿಯೋ ಬರುವ ಹಾಗೆ ನಾವು ಬರ್ಕೋಬೇಕಾಗುತ್ತದೆ. ಈಗ ನಾನು ಇಲ್ಲಿ ಗಿವನ್ ಇಕ್ವೇಶನ್ ಏನಿದೆಯಲ್ಲ ಅದನ್ನ ಇಲ್ಲಿ ಬರ್ಕೋತೀನಿ. 2x ಪ್ಲಸ್ 3y ಮೈನಸ್ 8 ಇಸ್ ಈಕ್ವಲ್ ಟು 0. ಈಗ ಈ ಇಕ್ವೇಶನ್ಗೆ ನಾನು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಇದರ ರೇಷಿಯೋ ಏನಿದೆ ಈ ರೇಷಿಯೋನ ಇಲ್ಲಿ ಬರ್ಕೊಳ್ಳೋಣ. a1 ಡಿವೈಡೆಡ್ ಬೈ a2 ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2. ಈ ತರ ರೇಷಿಯೋಸ್ ಬಂದ್ರೆ ಲೈನ್ಗಳು ಇಂಟರ್ಸೆಕ್ಟ್ ಆಗಿರುತ್ತವೆ. ಮತ್ತೆ ಅದನ್ನ ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರೆಯುತ್ತೇವೆ. ಒಂದು ಸೊಲ್ಯೂಷನ್ ಬರುತ್ತದೆ. ಈಗ ನಾನು ಈ ತರ ರೇಷಿಯೋ ಬರ್ಬೇಕಂದ್ರೆ ನಾನು ಇಲ್ಲಿ 5x ಪ್ಲಸ್ 4y ಮೈನಸ್ 3 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೇನೆ. ಈಗ ಇದನ್ನ ನಾವು ರೇಷಿಯೋಸ್ ಅನ್ನ ಇಲ್ಲಿ a1 ಡಿವೈಡೆಡ್ ಬೈ a2 ಪ್ಲೇಸಿಗೆ ಈ ಕೋಎಫಿಷಿಯಂಟ್ ಏನಿದೆಲ್ಲ x ಕೋಎಫಿಷಿಯಂಟ್ ಅದನ್ನ ಬರ್ಕೊಳ್ಳೋಣ. 2 a1 ಅಂದ್ರೆ 2 ಇದೆ, a2 ಇದು ಇಕ್ವೇಶನ್ ನಂಬರ್ 1 ಮತ್ತೆ ಇದು ಇಕ್ವೇಶನ್ ನಂಬರ್ 2. ಇದು a1 b1 c1, ಇದು a2 b2 c2. ಈಗ ನಾನು a1 ಬರ್ಕೊಂಡಿದ್ದೇನೆ. ಮತ್ತೆ ಈಗ a2 5 2 ಡಿವೈಡೆಡ್ ಬೈ 5. ಈಗ ನಾವು ನಾಟ್ ಈಕ್ವಲ್ ಟು ಬರಬೇಕು. ಆ ಥರ ಇಲ್ಲಿ ಬರ್ದಿದ್ದೇವೆ ಇಕ್ವೇಶನ್. ಈಗ 3 b1 ಅಂದ್ರೆ ಏನಿದೆ 3 ಇದೆ, ಮತ್ತೆ b2 ಅಂದ್ರೆ 4 ಇದೆ. ಈಗ ಇವೆರಡು ಈಕ್ವಲ್ ಆಗಿ ಬರಲಿಲ್ಲ, ಬೇರೆ ಬೇರೆ ಬಂದಿದ್ದಾವೆ. ನಾವು c1 c2 ನೋಡೋ ಅವಶ್ಯಕತೆ ಇರುವುದಿಲ್ಲ. ಈಗ ಈ ತರ ನಾವು ಬರಿಬೇಕು ಅಂತ ಅವರು ಕ್ವಶನ್ ಕೊಟ್ಟಿದ್ದಾರೆ. ನಾವು ಈ ತರ ಬರ್ದಿದ್ದೇವೆ. ಈಗ ನೆಕ್ಸ್ಟ್ ನಾವು ಪ್ಯಾರಲಲ್ ಆಗಿ ಬರಬೇಕು ಲೈನ್ಸ್ಗಳು. ಆ ತರ ನಾವು ರೇಷಿಯೋಸ್ ಅನ್ನ ಈ ತರ ರೇಷಿಯೋಸ್ ಈ ತರ ರೇಷಿಯೋ ಬಂದ್ರೆ ಲೈನ್ಗಳು ಏನಾಗಿರ್ತವೆ, ಪ್ಯಾರಲಲ್ ಆಗಿ ಬರುತ್ತವೆ. ಆ ತರ ನಾವು ಇಕ್ವೇಶನ್ ಅನ್ನ ಬರ್ಕೋಬೇಕಾಗುತ್ತದೆ. ಈಗ ಗಿವನ್ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. 2x ಪ್ಲಸ್ 3y ಮೈನಸ್ 8 ಇಸ್ ಈಕ್ವಲ್ ಟು 0. ಈಗ ಈ ಇಕ್ವೇಶನ್ ಅನ್ನ ಇಲ್ಲಿ ಈ ರೇಷಿಯೋಸ್ ಅನ್ನ ಇಲ್ಲಿ ಬರ್ಕೊಳ್ಳೋಣ. a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ನಾಟ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಅಂತ ಬಂದ್ರೆ ಲೈನ್ಗಳು ಪ್ಯಾರಲಲ್ ಆಗಿ ಬರುತ್ತವೆ. ಇನ್ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಅದರದ್ದು ಸೊಲ್ಯೂಷನ್ ಇರುವುದಿಲ್ಲ. ಈ ತರ ನಾವು ಈ ಇಕ್ವೇಶನ್ಗೆ ನಾವು ಈ ರೇಷಿಯೋಸ್ ಬರುವ ತರ ಇನ್ನೊಂದು ಇಕ್ವೇಶನ್ ಅನ್ನ ಬರ್ಕೋಬೇಕು. ನಾನು ಇಲ್ಲಿ 4x ಅಂತ ಬರ್ಕೊಳ್ಳುತ್ತೇನೆ ಪ್ಲಸ್ 6y ಅಂತ ಬರೆದುಕೊಳ್ಳುತ್ತೇನೆ. ನಾನು ಇಲ್ಲಿ ಅಂದ್ರೆ ಇದ್ರ ಡಬಲ್ ಇಲ್ಲಿ 4x ಪ್ಲಸ್ 6y ಅಂತ ಬರ್ತಿದ್ದೇನೆ. ಇಲ್ಲಿ ಏನು ಬೇಕಾದ್ರೂ ಬರಿಬಹುದು. ನಾನು 24 ಇಸ್ ಈಕ್ವಲ್ ಟು 0 ಅಂತ ಬರೆದುಕೊಳ್ಳುತ್ತೇನೆ. ಈಗ ಇಲ್ಲಿ ಬರೆದುಕೊಳ್ಳೋಣ. 2
a1 ಅಂದರೆ 2, ಇದು ಇಕ್ವೇಷನ್ ನಂಬರ್ 1 ಮತ್ತು ಇದು ಇಕ್ವೇಷನ್ ನಂಬರ್ 2. ಮತ್ತು a2 ಅಂದರೆ 4, ಇಲ್ಲಿ ಇಸ್ ಈಕ್ವಲ್ ಟು ಇಲ್ಲಿ 3 b1 ಅಂದರೆ ಮತ್ತು b2 ಅಂದರೆ 6, ಇಲ್ಲಿ ನಾಟ್ ಈಕ್ವಲ್ ಟು ಬರಬೇಕು ನಮಗೆ. ಈಗ c1 ಅಂದ್ರೇನು -8, ಇಲ್ಲಿ -24. ಈಗ ನಾವು ಯಾವ ಥರ ಇಕ್ವೇಷನನ್ನು ಬರ್ಕೋಬೇಕಂದ್ರೆ ಇಲ್ಲಿ 2 1s 2 2s 1/2 ಇಸ್ ಈಕ್ವಲ್ ಟು 3 1s ಮತ್ತು 8 3s. ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತದೆ, ಇಲ್ಲಿ 1/3 ಬರುತ್ತದೆ. ಈಗ ಇವು ಎರಡು ಸೇಮ್ ಬಂದವೆ, ಇದು ಮಾತ್ರ ಚೇಂಜ್ ಬಂದಿದೆ. ಈ ಥರ ನಾವು ಬರ್ಕೋಬೇಕಾಗುತ್ತದೆ. ಈ ಥರ ಬಂದರೆ ಲೈನ್ಗಳು ಪ್ಯಾರಲಲ್ ಆಗಿ ಬರುತ್ತವೆ. ಈಗ ಕೋಇನ್ಸಿಡೆಂಟ್ ಲೈನ್ಸ್ ಬರುವ ಥರ ನಾವು ರೇಷಿಯೋದನ್ನು ಬರ್ಕೋಬೇಕು. ಹಾಗಾದರೆ ನಾವು ಇನ್ನೊಂದು ಇಕ್ವೇಷನನ್ನು ಆ ಥರ ಬರ್ಕೊಂಡಾಗ ಈ ಥರ ರೇಷಿಯೋಸನ್ನು ನಾವು ಮಾಡಿಕೊಂಡ್ರೆ ಲೈನ್ಸ್ಗಳು ಕೋಇನ್ಸಿಡೆಂಟ್ ಲೈನ್ಸ್ ಆಗುತ್ತವೆ ಮತ್ತು ಅದನ್ನು ಕನ್ಸಿಸ್ಟೆಂಟ್ ಅಂತ ಕರಿತೇವೆ. ಅದರದ್ದು ಮೆನಿ ಸೊಲ್ಯೂಷನ್ ಇರ್ತದೆ. ಇದನ್ನು ನಾನು ಗಿವನ್ ಸೊಲ್ಯೂಷನನ್ನು ಇಲ್ಲಿ ಗಿವನ್ ಇಕ್ವೇಷನನ್ನು ನಾನು ಇಲ್ಲಿ ಬರ್ಕೋತಾ ಇದ್ದೀನಿ. 2x 3y -8 = 0, ಇದು ಇಕ್ವೇಷನ್ ನಂಬರ್ 1. ಈಗ ಇಲ್ಲಿ ಇದರದ್ದು ಕೋಇನ್ಸಿಡೆಂಟ್ ಲೈನ್ ಅಂದರೆ ಏನಿದೆ, ಈ ರೇಷಿಯೋ ಬರುತ್ತದೆ. ಇದನ್ನು ನಾವು ಇಲ್ಲಿ ಬರ್ಕೊಳ್ಳೋಣ. a2 b1 b2 = c1 c2. ಈಗ ನಾನು ಇನ್ನೊಂದು ಇಕ್ವೇಷನನ್ನು 4x -6y -16 ಅಂತ ಬರೆದುಕೊಳ್ಳುತ್ತೇನೆ = 0, ಇದು ಇಕ್ವೇಷನ್ ನಂಬರ್ 2. ಈಗ ನಾನು ಆ ರೇಷಿಯೋಸನ್ನು 2/4 ಮತ್ತು 3/6 ಆಗುತ್ತದೆ ಮತ್ತು ಇಲ್ಲಿ -8/16 ಆಗುತ್ತದೆ. ಈಗ ನಾವು ಇದನ್ನು 2 1s 2 2s 1/2 ಇಸ್ ಈಕ್ವಲ್ ಟು, ಇಲ್ಲಿ ನಾವು ಈ ಥರ ಇಕ್ವಲ್ ಬರಲಿಲ್ಲ ಅಂದರೂ ನಡೆಯುತ್ತೆ. ಇಲ್ಲಿ 3 1s 3 2s 1/2. ಈಗ ಇದು 1/8 2s. ಈಗ ಇದು ಕೂಡ ಇದು ಕ್ಯಾನ್ಸಲ್ ಆಗುತ್ತದೆ 1/2. ಈಗ ಇವು ಮೂರು ಈಕ್ವಲ್ ಆಗಿ ಬಂದಿದೆ, ಅಂದರೆ ಕೋಇನ್ಸಿಡೆಂಟ್ ಲೈನ್ಸ್ ಆಗುವ ಥರನೇ ಈ ರೇಷಿಯೋಸ್ ಬಂದಿದೆ. ಈಗ ಈ ಥರ ರೇಷಿಯೋಸ್ ಬಂದರೆ ಕೋಇನ್ಸಿಡೆಂಟ್ ಲೈನ್ಸ್ ಒಂದರ ಮೇಲೆ ಒಂದೆರಡು ಲೈನ್ಸ್ ಬಂದಿರ್ತವೆ ಮತ್ತು ಅದನ್ನು ನಾವು ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರೀತೇವೆ. ಅದರದ್ದು ಮೆನಿ ಸೊಲ್ಯೂಷನ್ ಆಗಿರುತ್ತದೆ. ಈಗ ನಾವು ಕ್ವಶನ್ ನಂಬರ್ 6 ನಾವು ಕಂಪ್ಲೀಟ್ ಆಗಿ ಮಾಡಿದ್ದೇವೆ. ಈಗ ಕ್ವಶನ್ ನಂಬರ್ 7 ಏನಿದೆ ಅಂತ ನೋಡೋಣ. ಈಗ ನಾವು ಎಕ್ಸಸೈಸ್ 3.1 ಕ್ವಶನ್ ನಂಬರ್ 7 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಡ್ರಾ ದ ಗ್ರಾಫ್ಸ್ ಆಫ್ ದ ಇಕ್ವೇಷನ್ x - y + 1 = 0 and 3x + 2y - 12 = 0. Determine the coordinates of the vertices of the triangle formed by these lines and the x-axis and shade the triangular region. ಈಗ ಇದೇನು ಇಕ್ವೇಷನ್ಸ್ ಕೊಟ್ಟಿದ್ದಾರಲ್ಲ, ನಮಗೆ ಎರಡು ಪೇರ್ ಆಫ್ ಲಿನಿಯರ್ ಇಕ್ವೇಷನ್ ಅನ್ನು ಕೊಟ್ಟಿದ್ದಾರೆ. ಈಗ ಇದನ್ನು ನಾವು ಈ ಇಕ್ವೇಷನಿಂದ ನಾವು x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿ ನಾವು ಗ್ರಾಫನ್ನು ಪ್ಲಾಟ್ ಮಾಡಿದರೆ ಅಲ್ಲಿ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗುತ್ತದೆ. ಈಗ ನಾವು ಈ ಇಕ್ವೇಷನನ್ನು ಬರೆದು ನಾವು x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡೋಣ. ಮತ್ತು ಆ ಟ್ರಯಾಂಗಲ್ ಏನು ಕ್ರಿಯೇಟ್ ಆಗುತ್ತಲ್ಲ ಅದನ್ನು ಶೇಡ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗಿವನ್ ಇಕ್ವೇಷನ್ ಏನಿದೆ, x - y + 1 = 0 ಅಂತ ಇದೆ. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ಬರೆದುಕೊಳ್ಳೋಣ. ಮತ್ತು 3x + 2y - 12 = 0, ಇದು ಇಕ್ವೇಷನ್ ನಂಬರ್ 2. ಇದನ್ನು ಇಕ್ವೇಷನ್ ನಂಬರ್ 2 ಅಂತ ಬರೆದುಕೊಳ್ಳೋಣ. ಈಗ ನಾನು ಈ ಇಕ್ವೇಷನನ್ನು x - y = ಇದು +1 ಈ ಸೈಡ್ ಬಂದರೆ -1 ಆಗುತ್ತದೆ. ಈ ಇಕ್ವೇಷನನ್ನು ನಾನು ಈ ಥರ ಬರ್ಕೋತಾ ಇದ್ದೀನಿ. ಈಗ ಮೊದಲು ನಾವು x ಮತ್ತು y ವ್ಯಾಲ್ಯೂಸ್ಗಳನ್ನ ಫೈಂಡ್ ಮಾಡಬೇಕು. x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಬೇಕಂದ್ರೆ ನಾವು ಈ ಥರ ಬಾಕ್ಸ್ ಹಾಕ್ಕೊಂಡು x ಮತ್ತು y ಇಲ್ಲಿ ಬರ್ಕೋಬೇಕು. ಈಗ ನಾನು ಈ ಇಕ್ವೇಷನನ್ನು ಇಲ್ಲಿ ಬರ್ಕೋತೀನಿ. x - y = -1. ನಾನು ಇಲ್ಲಿ x ಪ್ಲೇಸಲ್ಲಿ 0ನ ಬರ್ಕೋತೀನಿ. -y = -1. ಈಗ ಇಲ್ಲಿ ಈ ಮೈನಸ್ ಕ್ಯಾನ್ಸಲ್ ಆಗಿ y = 1 ಬರುತ್ತದೆ. ಈ 1 ನಾವು ಇಲ್ಲಿ ಬರೆದುಕೊಳ್ಳೋಣ ಮತ್ತು ಈ ಇಕ್ವೇಷನನ್ನು ಇಲ್ಲಿ ಬರೆದುಕೊಳ್ಳೋಣ. ಈ ಇಕ್ವೇಷನ್ y = -1. ನಾನು ಈಗ y ಪ್ಲೇಸಲ್ಲಿ 0ನ ಬರ್ಕೋತೀನಿ. x - 0 = -1. ಇಲ್ಲಿ
ಎಕ್ಸ್ ಇಸ್ ಈಕ್ವಲ್ ಟು -1 ಬರುತ್ತದೆ. ಈಗ ನಾವು -1 ಇಲ್ಲಿ ಬರೆಯೋಣ. ಇಲ್ಲಿ ನಮಗೆ 0,1 ಮತ್ತು -1,0 ವ್ಯಾಲ್ಯೂಸ್ಗಳು ಸಿಕ್ಕಿದಾವೆ. ಇದನ್ನೇ ನಾವು ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕು. ಈಗ ಎಕ್ಸ್ ಅಂದರೆ 0 ಇದೆ, y ಅಂದರೆ 1 ಇದೆ, ಎಕ್ಸ್ ಅಂದರೆ -1 ಇದೆ, y ಅಂದರೆ 0 ಇದೆ. ಈಗ 0 ಇಲ್ಲಿದೆ ಮತ್ತು 1 y ಆಕ್ಸಿಸಲ್ಲಿ 1 ಇಲ್ಲಿದೆ. ಈಗ ನಮಗೆ ಇಲ್ಲಿ 1 ಪಾಯಿಂಟ್ ಸಿಕ್ಕಿದೆ. ನೆಕ್ಸ್ಟ್ ಎಕ್ಸಲ್ಲಿ -1 ಇಲ್ಲಿದೆ ಮತ್ತು y ಆಕ್ಸಿಸಲ್ಲಿ 0 ಇಲ್ಲಿದೆ. ಈಗ ನಾವು ಲೈನನ್ನು ಎಳೆಯೋಣ. ಇಲ್ಲಿ ನಾವು ಈಕ್ವೇಷನ್ ಅನ್ನು ಬರೆದುಕೊಳ್ಳೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -1. ಈಗ ಇದು -1,0 ಮತ್ತು ಇಲ್ಲಿ -1,0 ಮತ್ತು ಇದು 0,1 ಈಗ ನಾವು ನೆಕ್ಸ್ಟ್ ಇಕ್ವೇಷನ್ ಅನ್ನ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಮಾಡೋಣ. ಇಲ್ಲಿ ಎಕ್ಸ್ ಅಂತ ಬರೆದುಕೊಳ್ಳೋಣ, ಇಲ್ಲಿ ವೈ ಅಂತ ಬರೆದುಕೊಳ್ಳೋಣ. ಈ ಇಕ್ವೇಷನ್ ಅನ್ನ ಇಲ್ಲಿ ನಾನು 3x + 2y ಇಸ್ ಈಕ್ವಲ್ ಟು ಈ -12ನ ನಾನು ಈ ಸೈಡ್ ಬರೆದ್ರೆ +12 ಆಗುತ್ತದೆ. ಈ ಥರ ನಾನು ಇಕ್ವೇಷನ್ ಅನ್ನ ಬರೆದುಕೊಂಡಿದ್ದೇನೆ. ಈಗ ನಾನು ಎಕ್ಸ್ ಪ್ಲೇಸಲ್ಲಿ ನಾನು 0ನ ಬರ್ಕೋತಾ ಇದ್ದೀನಿ. 3 × 0 + 2y ಇಸ್ ಈಕ್ವಲ್ ಟು 12. y ಇಸ್ ಈಕ್ವಲ್ ಟು 12 ಇದು ಕಂಪ್ಲೀಟ್ ಆಗಿ 0 ಆಗುತ್ತದೆ. ಮತ್ತು ಇದು 2ನ ನಾನು ಈ ಸೈಡ್ ಬರೆದ್ರೆ ಡಿವೈಡೆಡ್ ಬೈ 12/2 ಆಗುತ್ತದೆ. ಈಗ 2 1s 2 6 ಇಲ್ಲಿ y ಇಸ್ ಈಕ್ವಲ್ ಟು 6 ಬರುತ್ತದೆ. ಮತ್ತು ನೆಕ್ಸ್ಟ್ ನಾನು ಇದೇ ಇಕ್ವೇಷನ್ ಅನ್ನು ಇಲ್ಲಿ ಬರ್ಕೊಂಡು ಅದರಲ್ಲಿ ಈಕ್ವೇಷನ್ ಅನ್ನು ಇಲ್ಲಿ ಬರ್ಕೊಂಡಿದ್ದೇನೆ. ಇದು 6ನ ಇಲ್ಲಿ ಬರ್ಕೊಳ್ಳೋಣ. ಮತ್ತು ಇಲ್ಲಿ ನಾನು y ಪ್ಲೇಸಲ್ಲಿ 0ನ ಬರ್ಕೋತಾ ಇದ್ದೀನಿ. 3x + 2 0 × 0 12. ಇಲ್ಲಿ ನಾನು 3x ಇದು ಕಂಪ್ಲೀಟ್ ಆಗಿ 0 ಆಗಿದೆ. ಇಲ್ಲಿ 12 ಇಲ್ಲಿ x ಇಸ್ ಈಕ್ವಲ್ ಟು ಇದು 3 ಈ ಸೈಡ್ ಬಂದರೆ ಡಿವೈಡಲ್ಲಿ ಬರುತ್ತದೆ. ಈಗ x ಇಸ್ ಈಕ್ವಲ್ ಟು 3 1s 3 4s. ಮತ್ತು ನಮಗೆ ಇಲ್ಲಿ ಪಾಯಿಂಟ್ ಇಲ್ಲಿ 4 ಬರೆದುಕೊಳ್ಳೋಣ. ಇಲ್ಲಿ 0,6 ಮತ್ತು 4,0 ಇದು x ಇದು y ಇದು x ಮತ್ತು ಇದು y. ಇದನ್ನು ನಾವು ಗ್ರಾಫಲ್ಲಿ ಪ್ಲಾಟ್ ಮಾಡೋಣ. ಇಲ್ಲಿ 0 ಇಲ್ಲಿದೆ ಮತ್ತು y ಆಕ್ಸಿಸಲ್ಲಿ 6 ಇಲ್ಲಿದೆ ಮತ್ತು ಇಲ್ಲಿ 4 x ಆಕ್ಸಿಸಲ್ಲಿ 4 ಇಲ್ಲಿದೆ ಮತ್ತು y ಆಕ್ಸಿಸಲ್ಲಿ 0 ಇಲ್ಲಿದೆ. ಈಗ 0 ಇಲ್ಲಿದೆ, ಅದು ಸ್ಟ್ರೇಟ್ 6 ಇಲ್ಲಿದೆ. ನಮಗೆ ಇಲ್ಲೇ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮತ್ತು 4 ಇಲ್ಲಿದೆ ಮತ್ತು 0 ಇಲ್ಲಿದೆ. ಅದಕ್ಕೆ ನಮಗೆ ಇದು ಒಂದು ಪಾಯಿಂಟ್ ಇದು ಒಂದು ಪಾಯಿಂಟ್ ಸಿಕ್ಕಿದೆ. ಈಗ ನಾವು ಲೈನನ್ನು ಎಳೆದುಕೊಳ್ಳೋಣ. ಇಲ್ಲಿ ಈಕ್ವೇಷನನ್ನು ಬರ್ಕೊಳ್ಳೋಣ. 3x + 2y - 12 ಇಸ್ ಈಕ್ವಲ್ ಟು 0. ಈಗ ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಕ್ರಿಯೇಟ್ ಆಗಿದೆ. ಅದನ್ನು ನಾನು ಎ ಇಲ್ಲಿ ಪಾಯಿಂಟ್ ಇಂಟರ್ಸೆಕ್ಟ್ ಆಗಿದೆಯಲ್ಲ ಅದು ಇಲ್ಲಿಂದ ಸ್ಟ್ರೇಟ್ ಹೋದರೆ 2 x ಆಕ್ಸಿಸ್ 2 ಮತ್ತು y ಆಕ್ಸಿಸ್ 3. ಇಲ್ಲಿ 2,3 ಬರೆದುಕೊಳ್ಳೋಣ. ಮತ್ತು ಇದು ಬಿ ಅಂದರೆ ಇಲ್ಲಿ -1,0 ಮತ್ತು ಸಿ ಇಲ್ಲಿ ಸಿ ಬರೆದುಕೊಳ್ಳುತ್ತೇನೆ. ಸಿ ಅಂದರೆ 4,0. ಈಗ ಇದು ಒಂದು ಟ್ರಯಾಂಗಲ್ ಇದೆ. ಇದನ್ನು ನಾವು ಶೇಡ್ ಮಾಡಬೇಕು. ಈ ಥರ ನಾವು ಅದನ್ನು ಶೇಡ್ ಮಾಡಬೇಕು ಮತ್ತು ಅದರ ವ್ಯಾಲ್ಯೂಸನ್ನು ನಾವು ಇಲ್ಲಿ ಬರ್ಕೋಬೇಕು. ಈಗ ನಮಗೆ 3 ಮತ್ತು ಬಿ ಅಂದರೆ -1,0 ಮತ್ತು ಸಿ ಅಂದರೆ 4,0. ಎ ಬಿ ಸಿ ವ್ಯಾಲ್ಯೂಸ್ಗಳನ್ನ ನಾವು ಫೈಂಡ್ ಮಾಡಿದ್ದೇವೆ. ಈಗ ಸೊಲ್ಯೂಷನ್ ಏನು ಬಂದಿದೆ ಅಂದರೆ 2,3. ಈಗ ನಮಗೆ ಅವರು ಎ ಬಿ ಸಿ ಟ್ರಯಾಂಗಲನ್ನು ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಡ್ರಾ ದ ಗ್ರಾಫ್ಸ್ ಆಫ್ ದ ಇಕ್ವೇಷನ್ x - y + 1 is equal to 0 and 3x + 2y - 12 is equal to 0. Determine the coordinates of the vertices of the triangle formed. ಈಗ ಟ್ರಯಾಂಗಲ್ ಫಾರ್ಮ್ ಆಗಿದೆ. By these lines are and the x axis and shade the triangular region. ಈಗ ನಾವು ಇದನ್ನು ಶೇಡ್ ಮಾಡಿದ್ದೇವೆ. ಇದು
ಕ್ವಶನ್ ನಂಬರ್ 7 ಈ ಥರ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನು ಫೈಂಡ್ ಮಾಡಿ ನಾವು ಗ್ರಾಫನ್ನು ಪ್ಲಾಟ್ ಮಾಡಿದರೆ ಈ ಥರ ಟ್ರಯಾಂಗಲ್ ಕ್ರಿಯೇಟ್ ಆಗುತ್ತದೆ. ಆ ಟ್ರಯಾಂಗಲನ್ನು ನಾವು ಈ ಥರ ಶೇಡ್ ಮಾಡಿ ಈ ಥರ ವ್ಯಾಲ್ಯೂಸನ್ನು ಬರೆದಿದ್ದೇವೆ. ಈಗ ನಾವು ಇದು ಕಂಪ್ಲೀಟ್ ಆಗಿ ಎಕ್ಸಸೈಸ್ 3.1 ಕಂಪ್ಲೀಟ್ ಆಯಿತು. ಈಗ ನಾವು ಎಕ್ಸಸೈಸ್ 3.2ನ